ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ಮಾನ್ಯ ಕೃಷಿ ಸಚಿವರು ನಿಮ್ಮ ಪಹಣಿ ಮತ್ತು ಆಧಾರ್ನ ಲಿಂಕ್ ಮಾಡೋದ್ರ ಬಗ್ಗೆ ಒಂದು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದೇನಪ್ಪ ಅಂದರೆ, ಜುಲೈ ಅಂತ್ಯದ ವೇಳೆಗೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಪಹಣಿಯನ್ನು ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡ್ಕೊಳ್ಳೋದು ಅಂತ್ಯ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾವ ಉದ್ದೇಶಕ್ಕೋಸ್ಕರ ಪಹಣಿನ ಆಧಾರ್ನೊಂದಿಗೆ ಲಿಂಕ್ ಮಾಡಬೇಕು ಅಂತಿದ್ರೆ, ನಿಮ್ಮ ಜಮೀನಿಗೆ ಬಂದೋಬಸ್ತು, ಅಕಸ್ಮಾತ್ ನಿಮ್ಮ ಜಮೀನನ್ನು ಯಾರಾದರೂ ಲಪ್ಟಾಯಿಸಲು ಪ್ರಯತ್ನ ಮಾಡ್ತಿದ್ರೆ ಅದನ್ನು ತಡೆಯಲು, ಅದೇ ರೀತಿ ಬೆಳೆ ನಷ್ಟ ಮತ್ತಿತರ ಸಂದರ್ಭದಲ್ಲಿ ದೊರೆಯತಕ್ಕಂಥ ಪರಿಹಾರ ಧನ ಸರಿಯಾದ ಟೈಮ್ಗೆ ನಿಮಗೆ ದೊರೆಯಲು ಪ್ರತಿಯೊಬ್ಬರು ಕೂಡ ನೀವು ಆಧಾರ್ನ ಪಹಣಿಯೊಂದಿಗೆ ಲಿಂಕ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ಸ್ವತಃ ನೀವೇ ಕೂಡ ನಿಮ್ಮ ಮೊಬೈಲ್ನಲ್ಲಿ ಲೈವ್ ಆಗಿ ಯಾವ ರೀತಿ ಲಿಂಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರ್ಸೋಣ. ನೀವು ಸ್ನೇಹಿತರೆ ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು land-records.karnataka.gov.in ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಸಿಟಿಜನ್ ಲಾಗಿನ್ ಅಂತ. ಈ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಭೂಮಿ ನಾಗರಿಕ ಸೇವೆಗಳು ಅಂತೇಳಿ ಇಲ್ಲಿ ನಿಮ್ಮ ಫೋನ್ ನಂಬರು ಹಾಗೆ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು. ಅಲ್ಲಿಗೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಬರುತ್ತೆ. ಸ್ನೇಹಿತರೆ, ಆ OTPನ ನೀವು ಹಾಕಿ ಲಾಗಿನ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟು ಆಧಾರ್ ಸಂಖ್ಯೆ ಹಾಗೆ ಆಧಾರ್ ಕಾರ್ಡಲ್ಲಿರುವ ಹೆಸರು ಆ ಎರಡನ್ನು ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ನಾನು ಈಗ ಲೈವ್ ಆಗಿ ನಿಮಗೆ ತಿಳಿಸ್ತೀನಿ. ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ಕೊಂಡಿದ್ದ ನಂತರ ಪಕ್ಕದಲ್ಲಿ ಹೆಸರನ್ನು ಎಂಟ್ರಿ ಮಾಡಿಕೊಂಡೆ. ತದನಂತರ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ವೆರಿಫೈ ಅಂತ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಬರುತ್ತೆ. ಓಕೆ ಅಂತ ಮಾಡಿ ಇಲ್ಲಿ ಕೆಳಗಡೆ ಫೆಚ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಕಾಣುತ್ತೆ ಗ್ರೀನಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಧಾರ್ KYCನ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಹಾಕಿ ಹಾಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ನೀವು OTP, ಫೇಸ್ ಕ್ಯಾಪ್ಚರ್ ಮತ್ತು ಫಿಂಗರ್ ಪ್ರಿಂಟ್ ಅಂತ 3 ಆಪ್ಷನ್ ಇದೆ. ನಾವು OTP ಮುಖಾಂತರ ಮಾಡೋಣ, ಯಾಕಂದರೆ ಇದು ಈಸಿ ಮೆಥಡು. ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಕಾಣ್ತಾ ಇರೋ ಕಾಲಮ್ಗೆ ಫಿಲ್ ಮಾಡಿ ಕೆಳಗಡೆ ಸಲ್ಲಿಸಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗಿರ್ತಕ್ಕಂಥ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ನಿಮ್ಮ ಫೋಟೋ ಸಮೇತವಾಗಿ ನಿಮ್ಮ ಅಡ್ರೆಸ್ಸು ಫುಲ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಲಿಂಕ್ ಆಧಾರ್ ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಗಳ ನೀವು ಓದ್ಕೋಬೇಕಾಗತ್ತೆ. ಅಂದರೆ ನೀವು ಆಧಾರ್ನ RTCಯೊಂದಿಗೆ ಜೋಡಣೆ ಮಾಡಬೇಕು ಅಂತಿದ್ರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅಂತ, ಸರ್ವೆ ನಂಬರು ಹಾಗೆ ಫೋನ್ ನಂಬರು, ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಹಾಗೆ ನಿಮ್ಮ ಆಧಾರ್ಗೆ ಇರ್ತಕ್ಕಂಥ ಹೆಸರು ನಿಮ್ಮ ಪಾಣಿಲಿರೋ ಹೆಸರು ಎರಡೂ ಕೂಡ ಮ್ಯಾಚ್ ಆಗಬೇಕು ಸ್ನೇಹಿತರೆ. ತದನಂತರ ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮ್ಮದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಇಲ್ಲಿ ಡಾಟಾ. ಇದು ಕೃಷಿ ಇಲಾಖೆಯಲ್ಲಿ ನೀವು FID ಮಾಡಬೇಕಾದ್ರೆ ಕೊಟ್ಟಿರ್ತೀರಲ್ಲ, ಆವಾಗ ಆಧಾರ್ ಕಾರ್ಡ್ಗೆ ಈ ಡಾಟಾ ಸಿಂಕ್ ಆಗಿರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಹಾಗೆ ನಿಮ್ಮ ಹೋಬಳಿ, ನಿಮ್ಮ ಗ್ರಾಮ, ನಿಮ್ಮ ಸರ್ವೆ ನಂಬರ್ ಎಲ್ಲ ಕಾಣುತ್ತೆ. ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಕನ್ಸಲ್ಟ್ ಬಾಕ್ಸ್ ನನಗೆ ಕಾಣುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಪಾಣಿಯಲ್ಲಿರುವ ಹೆಸರು ಆಧಾರ್ನೊಂದಿಗೆ ಹೊಂದಾಣಿಕೆ ಆದ್ರೆ ಮಾತ್ರ ಈ ಥರ ರೈಟ್ ಮಾರ್ಕಲ್ಲಿ ಡನ್ ಅಂತ ಬರುತ್ತೆ. ಓಕೆ ಅಂತ ಮಾಡಬೇಕಾಗತ್ತೆ. ನೀವು ಹೆಸರು ಒಂದು ವೇಳೆ ತಪ್ಪಾಗಿದ್ದರೆ ಅದು ಇಂಟು ಮಾರ್ಕಲ್ಲಿ ತೋರಿಸುತ್ತೆ ಸ್ನೇಹಿತರೆ. ತದನಂತರ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಲಿಂಕ್ ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಸೆಂಡ್ ಆಗುತ್ತೆ. ಆ OTPನ ನೀವು ಇಲ್ಲಿ ಕಾಣ್ತಾ ಇರೋ ಕಾಲಮ್ಗೆ ಹಾಕಿ ನೀವು ವೆರಿಫೈ OTP ಅಂತ ಮಾಡಬೇಕಾಗತ್ತೆ. ತದನಂತರ ಈ ಥರ ನೆಕ್ಸ್ಟ್ ಒಂದು ಪಾಪಪ್ ಓಪನ್ ಆಗುತ್ತೆ, ಪ್ಲೀಸ್ ಕನ್ಫರ್ಮ್ ಅಂತೇಳಿ. ನೀವು ಇಲ್ಲಿ ಕೆಳಗಡೆ ಎಸ್ ಅಂತ ಮಾಡಬೇಕಾಗತ್ತೆ, ಹೌದು ಅಂತ ಮಾಡಬೇಕಾಗತ್ತೆ. ತದನಂತರ ನಿಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ನೋಡಿ, ನಿಮ್ಮದು ಯಶಸ್ವಿಯಾಗಿ ನಿಮ್ಮದು ಪಹಣಿ ಆಧಾರ್ನೊಂದಿಗೆ ಲಿಂಕ್ ಆಗ್ತು. ನಂತರ ಕ್ಲೋಸ್ ಅಂತ ಮಾಡಿ. ಈಗ ಯಶಸ್ವಿಯಾಗಿ ನಿಮ್ಮದು ಒಂದು ಸರ್ವೆ ನಂಬರು ಲಿಂಕ್ ಆಯಿತು ಸ್ನೇಹಿತರೆ. ಇದೇ ರೀತಿ ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಸರ್ವೆ ನಂಬರ್ನೂ ಕೂಡ ಲಿಂಕ್ ಮಾಡಬೇಕಾಗತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಕಾಣ್ತಿರೋ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನಂತರ ಈ ಥರ ಪಾಪಪ್ ಬರುತ್ತೆ, ಅದನ್ನು ಓಕೆ ಮಾಡಿ. ತದನಂತರ ಇಲ್ಲಿ ರೈಟ್ ಸೈಡಲ್ಲಿ ಲಿಂಕ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಬರ್ತಕ್ಕಂಥ OTPನ ಹಾಕಿ ನೀವು ವೆರಿಫೈನ ಮಾಡಬೇಕಾಗತ್ತೆ. ಇಲ್ಲಿ ವೆರಿಫೈ ಅಂತ ನಾನು ಮತ್ತೆ ಮಾಡ್ತಾಯಿದ್ದೀನಿ. ತದನಂತರ ಈ ಥರ ನೆಕ್ಸ್ಟ್ ಒಂದು ಪಾಪಪ್ ಬರುತ್ತೆ, ಎಸ್ ಅಂತ ಮಾಡಿ. ತದನಂತರ ಎರಡನೇ ಪಾಣಿನೂ ಕೂಡ ಈ ಥರ ಯಶಸ್ವಿಯಾಗಿ ಲಿಂಕ್ ಆಗ್ತು ಸ್ನೇಹಿತರೆ. ಓಕೆ ಅಂತ ಮಾಡಿ ಮತ್ತೆ ಈ ಪಾಪಪ್ನ ನೀವು ಮತ್ತೆ ಕ್ಲೋಸ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಸರ್ವೆ ನಂಬರ್ನೂ ಕೂಡ ನೀವು ಲಿಂಕ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಪಹಣಿ ಆಲ್ರೆಡಿ ಆಧಾರ್ನೊಂದಿಗೆ ಜೋಡಣೆ ಆಗಿದ್ದರೆ ನೀವು ಲಿಂಕ್ ಮಾಡೋಕ್ಕೆ ಹೋದಾಗ ಈ ಥರ ಪಾಪಪ್ ಬರುತ್ತೆ. ನೀವು ಎಸ್ ಅಂತ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಅಲರ್ಟ್ ಅಂತ ಬರುತ್ತೆ, ಸರ್ವೆ ನಂಬರು ಈಗಾಗಲೇ ಲಿಂಕ್ ಆಗಿದೆ ಅಂತ ಹೇಳಿ. ನೀವು ಮತ್ತೆ ಮಾಡಲಿಕ್ಕೆ ಬರೋಲ್ಲ ಸ್ನೇಹಿತರೆ.
ಅದಲ್ಲದೆ ನಂತರ ನೀವು ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಸರ್ವೆ ನಂಬರ್ಗಳ ಲಿಸ್ಟ್ನಲ್ಲಿ ನಿಮ್ಮ ಸರ್ವೆ ನಂಬರ್ ಯಾವ್ದಾರು ಆ್ಯಡ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಕೆಳಗಡೆ ಇಲ್ಲಿ ಮ್ಯಾನುವಲ್ ಆಗು ಕೂಡ ನೀವು ನಿಮ್ಮ RTCನ ಫೈಂಡ್ ಮಾಡಿಕೊಂಡು ತದನಂತರ ಲಿಂಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಸರ್ವೆ ನಂಬರು ನಂತರ ಗೋ ಅಂತ ಕೊಟ್ಟರೆ ನಿಮ್ಮ ಹಿಸ್ಸೆ ನಂಬರ್ನ ಕೇಳುತ್ತೆ. ಅಲ್ಲಿ ನಿಮ್ಮ ಹಿಸ್ಸೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಸ್ಸೆ ನಂಬರ್ ಅಂದರೆ ನಿಮ್ಮ ಪೋಡಿ ನಂಬರ್ ಆಗಿರುತ್ತೆ. ತದನಂತರ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ನಿಮ್ಮ ಮಾಲೀಕರ ಡೀಟೇಲ್ಸು ಓಪನ್ ಆಗುತ್ತೆ. ಇಲ್ಲಿರೋ ಹೆಸರು ನಿಮ್ಮ ಆಧಾರ್ನೊಂದಿಗೆ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿ ಪಾಪಪ್ ಬರುತ್ತೆ. ಆಧಾರ್ ಮತ್ತು RTC ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆಯಾಗುವುದಿಲ್ಲ ಅಂತ. ಈ ರೀತಿ ಬಂದರೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ RTCಲಿರೋ ಹೆಸರು ಆಧಾರ್ನೊಂದಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಚೇಂಜ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ತಿರದ VAಗಳನ್ನ ಕನ್ಸಲ್ಟ್ ಮಾಡಿ ಸ್ನೇಹಿತರೆ, ಅವರು ಡೈರೆಕ್ಟಾಗಿ ಬೇಕಾದ್ರೆ ಲಿಂಕ್ ಮಾಡಿಕೊಡ್ಬೋದು ಅವ್ರ ಲಾಗಿನ್ ಮುಖಾಂತರ. ತದನಂತರ ನಿಮ್ಮ RTCಗಳು ಎಲ್ಲ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಲೀಸ್ಟ್ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಹೋಮ್ ಅಂತ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ಗೆ ಹೋಗಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ಅದನ್ನು ಹೋಮ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ RTC ನಿಮ್ಮ ಆಧಾರ್ನೊಂದಿಗೆ ಲಿಂಕ್ ಆಗಿರ್ತಕ್ಕಂಥ ಡೀಟೇಲ್ಸು ಎಲ್ಲ ಸರ್ವೆ ನಂಬರ್ಗಳ ಲೀಸ್ಟು ಕೂಡ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿರುವ ಪಹಣಿಗಳು ಅಂತ ಒಂದು ಹೆಡ್ಲೈನೇ ಬರುತ್ತೆ ಅಲ್ಲಿ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ಗ್ರಾಮ, ಮಾಲೀಕನ ಹೆಸರು, ನಂತರ ಇಲ್ಲಿ PDF ಕಾಣ್ತಾ ಇದೆ ನೋಡಿ, ಆ PDFನ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕ್ ಆಗಿರ್ತಕ್ಕಂಥ RTCನೂ ಕೂಡ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಈ RTCಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿದೆ. ತದನಂತರ ವೀಕ್ಷಿಸಿ ಅಂತ ಇದೆ ನೋಡಿ, ಆ ಪಕ್ಕದಲ್ಲಿ ಕಾಲಮು, ಆ ಕಾಲಮ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಾಸ್ಟ್ ಡಿಜಿಟು ಆಧಾರ್ ನಂಬರು, ಹಾಗೆಯೇ ಮಾಲೀಕರ ಹೆಸರು, ಹಾಗೆಯೇ ಸರ್ವೆ ನಂಬರು, ಈ ರೀತಿ ಎಲ್ಲ ಡೀಟೇಲ್ಸು ಕೂಡ ಲಿಂಕ್ ಆಗಿರೋ ಡೀಟೇಲ್ಸು ಶೋ ಆಗುತ್ತೆ ಸ್ನೇಹಿತರೆ. ಇಷ್ಟಾಯಿತು ಅಂದರೆ ನಿಮ್ಮ ಆಧಾರು ಪಹಣಿಯೊಂದಿಗೆ ಯಶಸ್ವಿಯಾಗಿ ಜೋಡಣೆಯಾಗಿದೆ ಅಂತ ಅರ್ಥ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ನೀವು ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕೂಡ ಕೂತು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಯಶಸ್ವಿಯಾಗಿ ಈ ರೀತಿ ಆಧಾರ್ ಕಾರ್ಡ್ನ ಪಹಣಿಯೊಂದಿಗೆ ಜೋಡಣೆ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಮಾಡಿಲ್ಲ ಕೂಡಲೇ ಮಾಡ್ಕೊಳ್ಳಿ ಸ್ನೇಹಿತರೆ. ಡೆಡ್ಲೈನ್ ಕೂಡ ಹತ್ತಿರ ಬರ್ತಾ ಇದೆ. ಇನ್ನು ಕೇವಲ 1 ತಿಂಗಳ ಒಳಗಾಗಿ ನೀವು ಇದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.